ಮೂವಿ ಓಪನಿಂಗ್ ಸೀನ್ ನಲ್ಲಿ ನಾವು ಲಿಯಮ್ ಅನ್ನೋ ಒಂದು ಹುಡುಗನ ನೋಡ್ತೀವಿ. ಅವನು ಸ್ಯಾಂಟಾಗೆ ಒಂದು ಲೆಟರ್ ನ ಬರೀತಾ ಇರ್ತಾನೆ. ಆಗ ಇವನ್ ತಂದೆ ತಾಯಿ ಜಗಳ ಆಡ್ತಾ ಇರೋ ಶಬ್ದ ಇವನಿಗೆ ಕೇಳಿಸಿ ಕೆಳಗಡೆ ಬರ್ತಾನೆ. ಇವ್ರ ತಂದೆ ತಾಯಿ ಯಾವಾಗ್ಲೂ ಕೂಡ ಜಗಳ ಆಡ್ತಾನೆ ಇರ್ತಾರೆ. ಅದ್ ಯಾಕೆ ಅಂತ ನಾವು ಮುಂದೆ ನೋಡೋಣ. ಲಿಯಮ್ ಬಂದಿದ ತಕ್ಷಣ ಲಿಯಮ್ನ ಖುಷಿಯಾಗಿ ಮಾತಾಡಿಸ್ತಾರೆ ಇವ್ರ ತಂದೆ ತಾಯಿ. ಆಗ ಲಿಯಮ್ ನಾನು ಸ್ಯಾಂಟಾಗೆ ಲೆಟರ್ ಬರ್ದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅವ್ರ ತಂದೆಗೆ ಇವ್ನು ಸ್ವಲ್ಪ ದೊಡ್ಡವನಾಗಿದ್ದಾನೆ, ಇನ್ನು ಸ್ಯಾಂಟಾ ಮೇಲೆ ಇನ್ನೂ ನಂಬಿಕೆ ಇಡ್ತಾ ಇದ್ದಾನಲ್ಲ ಅನ್ಬಿಟ್ಟು ಆ ರೀತಿ ಏನು ಇಲ್ಲ ಅಂತ ಅವ್ರ ಮಗುಗೆ ಹೇಳ್ತಿರ್ಬೇಕಾದ್ರೆ ಅವ್ರ ತಾಯಿ ಇವನ್ಗೆ ಸಪೋರ್ಟ್ ಮಾಡ್ತಾರೆ ಲಿಯಮ್ಗೆ. ಇಲ್ಲ ಮಗು, ಸ್ಯಾಂಟಾ ಇದ್ದೇ ಇರ್ತಾನೆ, ನೀನ್ ಲೆಟರ್ ನ ಬರೀ, ನಿನ್ಗೆ ವಿಷ್ಣು ಕೊಡ್ತಾನೆ ಅಂತ ಇವನ್ಗೊಂದು ನಂಬಿಕೆನ ತುಂಬ್ತಾ ಇರ್ತಾರೆ. ಇವ್ರು ಇನ್ನು ಹೊಸದಾಗಿ ಈ ಟೌನ್ಗೆ ಬಂದಿರ್ತಾರೆ, ಇನ್ನು ಅಡ್ಜಸ್ಟ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಲಿಯಮ್ ನ ತಂದೆ ಲಿಯಮ್ ಹತ್ರ ನೀನ್ ಸ್ಕೂಲಲ್ಲಿ ಹೇಗ್ ನಡೀತೈತಿ, ನಿಂಗೆ ಯಾರು ಫ್ರೆಂಡ್ಸ್ ಇದಾರ, ಫ್ರೆಂಡ್ಸ್ ಹತ್ರ ಮತ್ತೆ ಯಾವಾಗ್ಲೂ ಒಬ್ನೇ ಇರ್ಬೇಡ, ಯಾರು ಫ್ರೆಂಡ್ ಮಾಡ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನನಗೆ ಸ್ಕೂಲಲ್ಲಿ ಒಬ್ಬ ಫ್ರೆಂಡ್ ಆಗಿದ್ದಾನೆ, ಅವನ ಹೆಸರು ಗ್ಯಾಬಿ ಅಂತ, ಅವನು ನಾವೆಲ್ಲ ಸೇರ್ಕೊಂಡು ಫುಟ್ಬಾಲ್ ಎಲ್ಲ ಆಡ್ಕೊಂಡು ತುಂಬಾ ಚೆನ್ನಾಗಿದ್ದೀವಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಅಂತಾನೆ. ಇವ್ರಿಗೂ ಖುಷಿ ಆಗುತ್ತೆ ತನ್ನ ಮಗ ಯಾರು ಫ್ರೆಂಡ್ ಮಾಡ್ಕೊಂಡಲ್ಲ ಅಂತ. ಯಾಕೆಂದ್ರೆ ಒಂದು ಸ್ವಲ್ಪ ಇಂಟ್ರೋವರ್ಟ್, ಅಂದ್ರೆ ಬೇರೆಯವ್ರ ಜೊತೆ ಜಾಸ್ತಿ ಸೇರೋದಿಲ್ಲ, ಬೇರೆಯವ್ರನ್ನ ಕ್ಲೀನ್ ಆಗಿ ಮಾತಾಡ್ಸೋದಿಲ್ಲ. ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನೋಡಿದ್ರೆ ಫ್ರೆಂಡ್ ಗ್ಯಾಬಿ ಆದ್ರೆ ಹೀಗೆ ಮಾತಾಡ್ತಾ ಇರ್ತಾನೆ. ಇವ್ನು ಏನೇ ಹೇಳಿದೆಲ್ಲ ಸುಳ್ಳು, ಇವ್ನು ಯಾವ ಫುಟ್ಬಾಲ್ ಆಡೋದಿಲ್ಲ, ಏನು ಆಡೋದಿಲ್ಲ, ಇವ್ನು ಸೇಮು ಯಾರ ಜೊತೆ ಮಾತಾಡ್ತಾನೆ ಇರೋದಿಲ್ಲ. ಗ್ಯಾಬಿ ಒಬ್ನೇ ಫ್ರೆಂಡ್ ಆಗಿರ್ತಾನೆ. ಮತ್ತೆ ಗ್ಯಾಬಿಗೆ ಒಂದು ಕ್ಯಾನ್ಸರ್ ಇದೆ ಅಂತಾನು ಕೂಡ ಹೇಳ್ಬಿಟ್ಟಿರ್ತಾನೆ ಇವ್ರ ತಂದೆ ತಾಯಿಗೆ. ಮತ್ತೆ ಹೀಗೆ ಮಾತಾಡ್ತಾ ತನ್ನ ಸ್ಕೂಲಿಗೆ ಬರ್ತಾರೆ. ತನ್ನ ಸ್ಕೂಲಲ್ಲಿ ಲಾಕರ್ ಹತ್ರ ತಮ್ಮ ಐಟಮ್ಸ್ ಇಡ್ತಿರ್ಬೇಕಾದ್ರೆ ಆಗ ಇವನ್ನ ಒಂದು ಕೃಷ್ಣ ನೋಡಿದ್ರೆ ಇವನು ಇಷ್ಟ ಚಿಕ್ಕ ವಯಸ್ಸಿಗೆ ಲವ್ ಮಾಡ್ತಾವನೆ. ನಾವು ಇವನ ವಯಸ್ಸಲ್ಲಿ ಇದ್ದಾಗ ಗೋಲಿ ಆಡ್ತಿದ್ದೋ, ಬಿಡಿ ಜನರೇಷನ್ ತುಂಬಾ ಫಾಸ್ಟ್ ಆಗ್ಬಿಟ್ಟಿದೆ. ಆ ಹುಡುಗಿ ಹೆಸರು ಬಂದ್ಬಿಟ್ಟು ಎಮ್ಮ ಅಂತ. ಹಾಗೆ ಆ ಎಮ್ಮನ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಆಗ ಒಂದು ಫ್ರೆಂಡ್ ಇದನ್ನಲ್ಲ ಗ್ಯಾಬಿ, ನೀನು ಅವಳನ್ನ ಮಾತಾಡ್ಸೋದಿಲ್ಲ, ಏನೂ ಇಲ್ಲ, ಸುಮ್ನೆ ನೋಡಿ ಏನ್ ಪ್ರಯೋಜನ, ಬಿಟ್ಟಾಕು ಸುಮ್ನೆ ಅಂತ. ಈಗ ಇಲ್ಲ ಕಣೋ, ನಂಗೆ ಅವಳು ಅಂದ್ರೆ ತುಂಬಾ ಇಷ್ಟ, ನಾನು ಅವಳನ್ನ ಹೇಗಾರು ಮಾಡಿ ಮಾತಾಡಿಸ್ತೀನಿ ನೋಡು ಅಂದ್ಬಿಟ್ಟು ಹೋಗಿ ಮಾತಾಡ್ಸಕ್ಕೆ ಅಂತ ಹೋಗ್ತಾನೆ. ಹೋಗಿ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಟಕ್ಕನ ಅಲ್ಲಿಗೆ ಹೇಮಾನ ಬಾಯ್ ಫ್ರೆಂಡ್ ಬರ್ತಾರೆ. ಅಯ್ಯಪ್ಪ, ನೋಡಿದ್ರ ಇವ್ರದೇ ಒಂದು ಲವರ್ ಇದಾರೆ, ನಮ್ಗೇನು ಈ ಚಿಕ್ಕ ವಯಸ್ಸಲ್ಲಿ ಲವ್ ಮಾಡಿದ್ರೆ ನಾಯಿ ಗುಡ್ದಂಗ್ ಗುಡ್ದಿರೋರು ಮನೆಯಲ್ಲಿ. ಹೇಮಾನ ಬಾಯ್ ಫ್ರೆಂಡ್ ಐಡೇನು, ಏನೋ ಇಲ್ಲೇನ್ ಮಾಡ್ತಿದ್ಯಾ, ನಂಗೆ ಗರ್ಲ್ ಫ್ರೆಂಡ್ ಪಡೈಸ್ಕೊತಾ ಇದೆ ಅಂದಾಗ ಇಲ್ಲ ನಾನು ಸುಮ್ನೆ ಇವಳನ್ನ ಮಾತಾಡ್ಸಕ್ಕಷ್ಟೇ ಬಂದೆ ಅನ್ಬಿಟ್ಟು ಇವ್ನು ಬೇಜಾರಾಗಿ ಬಂದ್ಬಿಡ್ತಾನೆ. ಇವ್ನಿಗೆ ಲವರ್ ಇರೋದು ಗೊತ್ತಾಗಿ ಸೀನು ಕ್ಲಾಸಿಗೆ ಶಿಫ್ಟ್ ಆಗುತ್ತೆ. ಕ್ಲಾಸಲ್ಲೂ ಕೂಡ ಇವನು ಎಮ್ಮನೆ ನೋಡ್ತಾ ಇರ್ತಾನೆ. ಆಗ ಟೀಚರ್ ಇದನ್ನೆಲ್ಲ ಪಾಠ ಮಾಡ್ತಾ ಏನಪ್ಪಾ ನನ್ ಪಾಠ ಗಡ್ಸ್ಕೊಳ್ಳೋ ಬಿಟ್ಬಿಟ್ಟು ಎಲ್ಲೆಲ್ಲ ನೋಡ್ತಿದ್ಯಾ, ಎಮ್ಮನ ಯಾಕೆ ಹಂಗ್ ನೋಡ್ತಿದ್ಯಾ ಅಂತ ಇವನ್ಗೆ ಚೆನ್ನಾಗಿ ಬೈದು ಬಿಡ್ತಾರೆ. ಆಗ ಕ್ಲಾಸಲ್ಲಿರೋ ಮಕ್ಕಳೆಲ್ಲ ನೋಡಿ ಇವನ್ನ ನೋಡಿ ನಗ್ತಾ ಇರ್ತಾರೆ. ಆಗ ಯಮ್ಮ ಇವನ್ ಸಪೋರ್ಟ್ ನಿಂತ್ಕೊಂಡು ಆ ಕ್ಲಾಸಲ್ಲಿ ಹುಡುಗರ್ಗೆ ಬೈದು ಇದನ್ನ ನೋಡಿ ಇವ್ನು ಇಂಪ್ರೆಸ್ ಆಗ್ಬಿಡ್ತಾನೆ ಲಿಯಮ್ಗೆ. ಮತ್ತೆ ಸೀನು ಸ್ಕೂಲೆಲ್ಲ ಆದ್ಮೇಲೆ ತೋರಿಸ್ತಾರೆ. ಇಲ್ಲಿ ಬ್ಯಾಗಿ ಹತ್ರ ಲಿಯಮ್ಮು ನೋಡ್ದ ಅವಳು ನನ್ಗೆ ಹೆಂಗೆ ಸಪೋರ್ಟ್ ಮಾಡ್ಲು, ನನ್ಗೆ ಅನ್ಸುತ್ತೆ ಅವಳು ನಾನು ಇಷ್ಟಪಡ್ತಾ ಇದ್ದಾಳೆ ಅಂತ. ಆಗ ಬ್ಯಾಗಿ ಕೂಡ ನೀನು ಅವಳಿಗೆ ಪರ್ಫೆಕ್ಟ್ ಆಗಿ ಟೈಮ್ ಕೊಡೋದ್ ಕಲ್ತ್ಕೋ, ಅವಳನ್ನ ಇಂಪ್ರೆಸ್ ಮಾಡೋದ್ ಕಲ್ತ್ಕೋ, ಅದಾದ್ಮೇಲೆ ಇವನ್ನೆಲ್ಲ ಮಾಡಿ ಅಂತೆ. ನೀನು ಅವಳನ್ನ ಇಂಪ್ರೆಸ್ ಮಾಡೋದ್ ಕಲ್ತ್ಕೊಳ್ಳಿ ಅಂದ್ರೆ ಅವಳನ್ನ ಬಿಟ್ಟು ಹೊಂಟೋಗ್ಬಿಡ್ತಾಳೆ ಅಂತ. ಇವನು ಕೂಡ ಸರಿ ಆಯ್ತು, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನಂಗೆ ಸ್ಯಾಂಟಾಗೆ ಲೆಟ್ರು ಬರೀಬೇಕು, ನಾನು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬ್ಯಾಗಿ ಏನೋ ಇನ್ನು ಚಿಕ್ಕ ಹುಡುಗಂತಾರ ಸ್ಯಾಂಟಾಗೆ ಲೆಟ್ರು ಬರೀತೀನಿ ಅಂತಿದ್ಯಾ, ಸ್ಯಾಂಟಾ ಗಿಂಟ ಇಲ್ಲ ಅಂತ ಇವನು ಹೇಳ್ತಾನೆ. ಆಗ ಲಿಯಮು ನನ್ಗೆ ಗೊತ್ತಿಲ್ಲ ಕಣೋ, ನಮ್ ತಾಯಿ ಯಾವಾಗ್ಲೂ ಸ್ಯಾಂಟಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅಕಸ್ಮಾತ್ ಇದ್ರೂ ಕೂಡ ಒಂದು ಲೆಟರ್ ಬರೆಯೋದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ಬಿಟ್ಟು ಇವನು ಕೂಡ ಬಂದ್ಬಿಡ್ತಾನೆ ಲೆಟರ್ನ ಬರೆಯೋದಕ್ಕೆ. ಇದರಿಂದ ನಮ್ ತಾಯಿ ಖುಷಿ ಆಗ್ತಾರೆ ಅನ್ಬಿಟ್ಟು. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ಇವನು ತಾಯಿ ಜೊತೆ ಬಂದ್ಬಿಟ್ಟು ಸ್ಯಾಂಟಾಗೆ ಲೆಟರ್ ಬರ್ತಾ ಇರ್ತಾನಲ್ಲ, ಆ ಒಂದು ನೇಮ್ನ ಹಾಕ್ತಾನೆ. ಇವನು ಸ್ಯಾಂಟಾ ಅಂತ ಹಾಕೋ ಬದಲು ಸೇಟನ್ ಅಂತ ಒಂದು ಹೆಸರನ್ನ ಹಾಕ್ಬಿಟ್ಟು ಆ ಪೋಸ್ಟ್ ಆಫೀಸ್ ಒಳಗಡೆ ಹಾಕ್ಬಿಟ್ಟು ಹೊಂಟೋಗ್ಬಿಡ್ತಾನೆ. ಆ ಪೋಸ್ಟ್ ಆಫೀಸ್ ಒಳಗಡೆ ಬಿದ್ದಿರೋಂತ ಒಂದು ಲೆಟರ್ ಸೀದಾ ಹೆಲ್ ಒಳಗಡೆ ಕೊಂಡೋಗ್ಬಿಡುತ್ತೆ, ಅಂದ್ರೆ ನರಕ ಲೋಕ ಕೊಂಡೋಗ್ಬಿಟ್ಟು ಅಲ್ಲಿ ಸೇಟನ್ ಅನ್ನೋ ಒಂದು ಈವಿಲ್ಗೆ ಅದು ಸಿಕ್ಬಿಡುತ್ತೆ. ಆ ಲೆಟರ್ನ ಹಾಕ್ಬಿಟ್ಟು ನೈಟ್ ಲಿಯಮು ಮನೆಗೆ ಇರ್ತಾನೆ. ಆಗ ಸಡನ್ ಆಗಿ ಅಲ್ಲಿಗೆ ಆ ಸೇಟನ್ ಅನ್ನೋ ಒಂದು ಹೆಲ್ಲಿಂದ ಬಂದಿರೋ ಒಂದು ಈವಿಲ್ ಬಂದ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಇವನು ನಿಮಿಷ ಎದುರ್ಕೊಂಡ್ಬಿಡ್ತಾನೆ. ಯಾರು ನೀನು ಏತಕ್ಕೆ ಇಲ್ಲಿಗೆ ಬಂದೆ ಅಂದಾಗ, ನೇತ ನಂಗೆ ಲೆಟರ್ ಹಾಕಿದ್ದು ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ. ಆಗ ಮತ್ತೆ ನಂಗೆ ತುಂಬಾ ಖುಷಿ ಆಯ್ತು ಕಣೋ, ನನ್ಗೆ ಯಾರು ಈ ತರ ಲೆಟರ್ ಹಾಕಿ ಕರೆಯೋದಿಲ್ಲ, ನೀನೊಬ್ನೇ ಕರೆದಿರೋದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಲಿಯಮ್ ಕೂಡ ನಾನ್ ನಿನ್ಗೆ ಲೆಟರ್ ಹಾಕ್ಲಿಲ್ಲ, ನಾನು ಸ್ಯಾಂಟಾಗೆ ಲೆಟರ್ ಹಾಕಿದ್ದು, ಅದು ಮಿಸ್ ಆಗಿ ನಿನ್ನ ಹತ್ರ ಬಂದ್ಬಿಟ್ಟಿದೆ ಅಂತ. ಇವನು ಇದನ್ನೆಲ್ಲ ಕೇಳಿಸ್ಕೊಂಡು ಗೊತ್ತಾಗ್ಬಿಡುತ್ತೆ. ಇವನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಸ್ಯಾಂಟಾ ಬದಲು ಸೇಟನ್ ಅಂತ ಹಾಕ್ಬಿಟ್ಟಿದ್ದಾನೆ ಅಂತ. ನಾನು ಸ್ಯಾಂಟಾ ಅಲ್ಲ ಅಂತ ಹುಡುಗನ್ ಗೊತ್ತಾಗ್ಬಿಟ್ರೆ ಸುಮ್ನೆ ಇದಾಗ್ಬಿಡುತ್ತೆ ಅನ್ಬಿಟ್ಟು ಇವನು ನಾನೇ ಸ್ಯಾಂಟಾ ಅನ್ಬಿಟ್ಟು ಒಂದು ವೇಷನ ಹಾಕ್ಬಿಟ್ಟು ಮತ್ತೆ ಅದೇ ವೇಷಕ್ಕೆ ವಾಪಸ್ ಬರ್ತಾನೆ. ಕ್ರಿಸ್ಮಸ್ ಟೈಮ್ ಅಲ್ಲಿ ಮಾತ್ರ ಆತರ ಸ್ಯಾಂಟಾ ಆಗಿರ್ತೀನಿ, ಮಿಕ್ಕಿ ಟೈಮ್ ಅಲ್ಲೆಲ್ಲ ಈ ತರ ಒಂದು ರೂಪಕ್ಕೆ ಬರ್ತೀನಿ. ಸರಿ ಹೆಂಗೋ ಕರೆದಿದ್ಯಾ, ನಿನಗೆ ನಾನು 3 ವಿಷ್ನ ಕೊಡ್ತೀನಿ, ನಮ್ಮಿಬ್ರಲ್ಲಿ ಒಂದು ಡೀಲ್ ಮಾಡ್ಕೊಳ್ಳೋಣ ಅಂತ ಆ ಒಂದು ಸೇಟನ್ನು ಹೇಳ್ತಾನೆ. ಏನು ಅಂತ ಕೇಳಿದಾಗ ನೀನು ಏನ್ ಬೇಕಾದ್ರೂ ಕೇಳ್ಕೊ, 3 ವಿಷ್ ನಾನು ನಿಂಗೆ ಕೊಡ್ತೀನಿ, ಏನ್ ಬೇಕಾದ್ರೂ ಕೇಳು ಅಂತ ಹೇಳ್ತಾನೆ. ಇವನಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ ನಾನು ಏನ್ ಕೇಳ್ಬೇಕು ಅಂತ. ಹಾಗಾಗಿ ಇವನು ಕ್ರಶ್ ಎಮ್ಮ ನನ್ ಜೊತೆನೆ ಇರ್ಬೇಕು, ನನ್ನ ಅವಳು ಲವ್ ಮಾಡೋ ರೀತಿ ನೀನ್ ಮಾಡ್ಬೇಕು ಅಂತ ಕೇಳ್ಕೊಂಡ್ಬಿಡ್ತಾನೆ. ಇವನು ಕೂಡ ಸರಿ ಆಯ್ತು, ಹಿಂಗ ಅವಳು ಲವ್ ಮಾಡೋ ರೀತಿ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಇವನು ಅನ್ಕೊಂಡಿರ್ತಾನೆ
ತಾನೆ ಇವ್ನು ಸ್ಯಾಂಟಾ ಅಂತ, ಆದ್ರೆ ನಮಗೆ ಗೊತ್ತಿರುತ್ತೆ ಇವನು ಸೇಟನ್ ಅಂತ. ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಇವ್ರ ತಾಯಿ ಹತ್ರ ಹೇಳೋದಂತ ಹೋಗ್ತಾನೆ. ಅವ್ರ ತಾಯಿನ ಎಬ್ಬಿಸ್ಬಿಟ್ಟು ಈ ರೀತಿ ಸ್ಯಾಂಟಾ ಬಂದಿದ್ದ, ನಂಗೆ 3 ವಿಷಯಗಳನ್ನ ಕೊಟ್ಟ ಅಂತ ಇದನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಅವ್ರ ಅಮ್ಮನ ಕೂಡ ಒಳ್ಳೇದಾಗ್ಲಿ ಅವ್ರ ಅಮ್ಮ ನಿದ್ದೆಗಣ್ಣಲ್ಲಿ ಇರ್ತಾರೆ. ಸರಿ ನಾಳೆ ಮಾತಾಡೋಣ ಹೋಗ್ಬಿಟ್ಟ ಅನ್ಬಿಟ್ಟು ಕಳಿಸ್ಬಿಡ್ತಾರೆ. ಇವನು ಕೂಡ ಸರಿ ಆಯ್ತು ಮಮ್ಮಿ ಗುಡ್ ನೈಟ್ ಅನ್ಬಿಟ್ಟು ಬಂದ್ಬಿಡ್ತಾನೆ. ಮತ್ತೆ ಸಿನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಲಿಯಮ್ನ ತಂದೆ ಹತ್ರ ಅವ್ರ ವೈಫ್ ಎಲ್ಲಾನು ಹೇಳ್ತಾ ಇರ್ತಾರೆ. ಆಗ ಅವ್ರ ತಂದೆನೂ ಕೂಡ ಇದನ್ನ ನಂಬೋದಿಲ್ಲ. ಅವ್ನ್ ಚಿಕ್ಕ ಹುಡುಗ ಅವನೇನು ಹೇಳ್ತಾನೆ ಅದನ್ನೆಲ್ಲ ನೀನ್ ನಂಬೇಡ, ಅವ್ನ ತಲೆಗೆ ಇದನ್ನೆಲ್ಲ ತುಂಬಿದ್ಯಲ್ಲ ನೀನು, ಕ್ರಿಸ್ಮಸ್ ತಾತ ಇದೇನೆ ಅಂತ ತಪ್ಪೆಲ್ಲ ನಿಂದೆ ಅಂತ ಸುಮ್ನೆ ಹೀಗೆ ಜಗಳ ಆಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಲಿಯಮ್ ಬರ್ತಾನೆ. ಲಿಯಮ್ ಬಂದ್ಬಿಟ್ಟು ಇವನು ಕೂಡ ನೆನ್ನೆ ನೈಟ್ ನಮ್ಮ ಮನೆಗೆ ಸ್ಯಾಂಟಾ ಬಂದಿದ್ರು ಮಮ್ಮಿ ಹೇಳಿದ್ರು ಅಂದಾಗ ಹೇಳಿದ್ರು ಸರಿ ಆಯ್ತು ಒಳ್ಳೇದಾಗ್ಲಿ ಅಂತ ಅವ್ರು ಡ್ಯಾಡಿ ಅಂತಾರೆ. ಹಾಗಾಗಿ ಅವ್ನು ಸರಿ ಆಯ್ತು ಅನ್ಬಿಟ್ಟು ತನ್ನ ಬ್ಯಾಗ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ಮತ್ತೆ ಸಿನು ಸ್ಕೂಲ್ ಒಳಗಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಂದು ಲ್ಯಾಬ್ ಅಲ್ಲಿ ಇರ್ಬೇಕಾದ್ರೆ ಎಮ್ಮ ಇವನ್ನೇ ನೋಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಸೇಟನ್ ಕೂಡ ಬರ್ತಾನೆ. ಸೇಟನ್ ಬಂದ್ಬಿಟ್ಟು ನೋಡು ಹೋಗೋ ಅವಳಿಗೆ ಲೈನ್ ನೋಡಿ ಹೋಗೋ, ಈಗ ಇಂಪ್ರೆಸ್ ಮಾಡಿ ಹೋಗೋ ಅವಳನ್ನ ಅಂತ ಕಳಿಸ್ತಾನೆ. ಅವ್ನು ಹೋಗ್ಬಿಟ್ಟು ಹೇಮನ ಮಾತಾಡಿಸ್ತಾ ಇರ್ತಾನೆ. ಹೇಮನು ಕೂಡ ಇವನ್ ಜೊತೆ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ. ಆಗ ಲಿಯಮು ಇವತ್ತು ನನ್ನ ಜೊತೆ ಹೊರಗಡೆ ಬರ್ತೀಯ ಎಲ್ಲರೂ ಸುತ್ತಾಡ್ಕೊಂಡ್ ಬರೋಣ ಅಂದಾಗ ಆಯ್ತು ಬರ್ತೀನಿ ಎಲ್ಲಿಗೆ ಅಂತ ಇವಳು ಕೇಳಿದಾಗ ಪೋಸ್ಟ್ ಮಲೋನ್ ಕಾನ್ಸರ್ಟ್ ಗೆ ಬರ್ತೀಯ ಅಂತ ಇವ್ನು ಕೇಳ್ತಾನೆ. ಅವನೊಬ್ಬ ಸಿಂಗರ್ ಆಗಿರ್ತಾನೆ. ಇವಳು ಕೂಡ ಸರಿ ಆಯ್ತು ನಾನು ಬರ್ತೀನಿ, ನನಗೆ ಆ ಒಂದು ಶೋ ಅಂದ್ರೆ ತುಂಬಾ ಇಷ್ಟ, ನಾನು ಬರ್ತೀನಿ ಅಂತ ಇವಳು ಒಪ್ಕೋತಾಳೆ. ಆಗ ಇವನು ನಿಮ್ ಫ್ರೆಂಡ್ ಏನು ಹೇಳೋದಿಲ್ವಾ ಅಂದಾಗ ಅದೇನ್ ಬಾಯ್ ಫ್ರೆಂಡ್ ಇರ್ತಾನಲ್ಲ ಅವನೇನು ಹೇಳೋದಿಲ್ವಾ ಅಂದಾಗ ಇಲ್ಲ ಅವನ ಜೊತೆ ನಮ್ ಬ್ರೇಕಪ್ ಆಗ್ಬಿಟ್ಟಿದೆ, ಅವ್ನು ಯಾವಾಗ್ಲೂ ಉಲ್ಟಾ ಸೀದಾ ಮಾತಾಡ್ತಾ ಇರ್ತಾನೆ, ನನ್ಗೆ ಇಷ್ಟ ಆಗ್ಲಿಲ್ಲ ಬ್ರೇಕಪ್ ಆಯ್ತು ಅಂತ ಹೇಳ್ತಾನೆ. ಸರಿ ಆಯ್ತು ನಾಳೆ ನಿನ್ಗೆ ಸಿಗ್ತೀನಿ ನಾನು ಅನ್ಬಿಟ್ಟು ನಾಳೆ ಹೋಗೋಣ ಅನ್ಬಿಟ್ಟು ಇವನು ಕೂಡ ಬಂದ್ಬಿಡ್ತಾನೆ ಈ ಕಡೆ. ಮತ್ತೆ ಇದನ್ನು ತಗೊಂಡ್ಬಂದು ಫ್ರೆಂಡ್ ಹತ್ರ ಹೇಳ್ತಾನೆ ಈ ರೀತಿ ನಾವು ಒಂದು ಸಿಂಗರ್ಗೆ ಅಂತ. ಇವನು ನಂಗೆ ಸ್ಯಾಂಟಾ ಸಿಕ್ಕಿದ್ರು ಕೂಡ ನನ್ನ ಮನೆಗೆ ಬಂದ್ಬಿಟ್ಟು ಅವರೇ ಈ ರೀತಿ ಮಾಡಿದ್ರು ಅಂದಾಗ ಇಲ್ಲ ಹುಚ್ಚಿನ ಪುನಃ ಮಾತಾಡ್ತಾ ಇದೆಯಲ್ಲ, ಸ್ಯಾಂಟಾ ಇಲ್ಲ ಅನ್ನೋದು ಎಷ್ಟಲ್ಲಿ ಹೇಳ್ಬೇಕು ನಿನಗೆ ಅಂತ ಮಾತಾಡ್ಕೊಂಡು ಹೀಗೆ ಬರ್ತಿರ್ಬೇಕಾದ್ರೆ ಇಲ್ಲೇ ನಂಗೆ ಅವ್ರು ಸಿಕ್ಕಿದ್ದಾರೆ, ಅವರೇ ನಂಗೆ ಲೆಟರ್ನ ಕೊಟ್ಟಿದ್ರು ಅಂದ್ಬಿಟ್ಟು ಬೆಂಚ್ ಮೇಲೆ ಆ ಸೇಟನ್ ಕೂತಿರ್ತಾನೆ. ಅವನ್ನ ನೋಡಿ ಸೈಡ್ಗೆ ಚಿಕ್ಕೋತಾರೆ. ನೋಡು ಅವ್ನಿಗೆ ಲೆಟರ್ ಬರ್ತಿದೆ, ನಾನೇ ಆ ಲೆಟರ್ ವಾಪಸ್ ಸಿಕ್ಕಿದೆ ನೋಡು ಅಂತ ಲೆಟರ್ ತೋರಿಸಿದಾಗ ಸರಿಯಾಗಿ ನೋಡು ಆ ಲೆಟರ್ ಅಲ್ಲಿ ಸೇಟನ್ ಅಂತ ಇರೋದು ಸ್ಯಾಂಟಾ ಅಂತ ಇಲ್ಲ ಅಂತ ಗೊತ್ತಾಗುತ್ತೆ. ಗೇಬಿಗೆ ಇದೆಲ್ಲ ನೋಡ್ಬಿಟ್ಟು ಯಾಕೊಂತಾರೆ ವಿಚಿತ್ರ ಅನ್ಬಿಟ್ಟು ಸರಿ ಏನೋ ಮಾಡ್ಕೊಳಪ್ಪ ನಾನು ಹೊಂಟೋಗ್ಬಿಡ್ತೀನಿ ಅನ್ಬಿಟ್ಟು ಅವನಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆಗ ಇವನು ಒಬ್ಬನೇ ಆ ಸೇಟನ್ ಹತ್ರ ಹೋಗ್ತಾನೆ. ಸೇಟನ್ ಹತ್ರ ಹೋಗ್ಬಿಟ್ಟು ನೀನ್ ಸ್ಯಾಂಟಾ ಕ್ಲಾಸ್ ಅಲ್ಲ ತಾನೆ ನಿಜ ಹೇಳು ಅಂದಾಗ ಅವ್ನು ಸ್ಟಾರ್ಟಿಂಗು ನಾನು ಸ್ಯಾಂಟಾನೆ ಅಂತ ನಮ್ಸಕ್ ಟ್ರೈ ಮಾಡ್ತಾನೆ. ಅದಾದ್ಮೇಲೆ ಅವನು ಇಲ್ಲ ಕಣೋ ನಾನು ಸ್ಯಾಂಟಾ ಅಲ್ಲ ಅಂತ ಒಪ್ಕೊಂಡ್ಬಿಡ್ತಾನೆ. ಅದು ನಾನು ಸ್ಯಾಂಟಾಗಿಂತ ತುಂಬಾ ಒಳ್ಳೆಯವನು, ನಿನ್ಗೆ ಏನ್ ಬೇಕೋ ಕೇಳು ಅದನ್ನ ನಾನು ಕೊಡ್ತೀನಿ, 3 ವಿಷಯಗಳನ್ನ ನೀನ್ ಏನ್ ಬೇಕಾದ್ರೂ ಕೂಡ ನನಗೆ ಕೊಡ್ತೀನಿ ಅಂತ ಇರ್ತಾನೆ. ಸದ್ಯಕ್ಕೆ ನೀನ್ ಫೋನ್ ತೆಗೆದು ನೋಡು ಅಂತ ಹೇಳ್ತಾನೆ. ಇವನು ಕೂಡ ಫೋನ್ ತೆಗೆದು ನೋಡಿದಾಗ ಹೋಸ್ಟ್ ಮೇಲೆ ಈವೆಂಟ್ 2 ಟಿಕೆಟ್ಸ್ ಗಳಿರುತ್ತೆ. ಇದೇನಿದು ಟಿಕೆಟ್ಸ್ ನನ್ಗೆ ಹೆಂಗ್ ಬಂತು ಅಂದಾಗ ನೀನು ಎಮ್ಮನ ಮಾತಾಡ್ಸ್ಬೇಕು ಅವಳನ್ನ ಪುಟ್ಟಿಗೆ ಹಾಕೊಬೇಕು ಅಂತಿದ್ದಲ್ಲ, ಇದು ನನ್ನ ಕಡೆಯಿಂದ ಗಿಫ್ಟ್ ಫ್ರೀ ಆಗಿ ಕೊಡ್ಸಿದ್ದೀನಿ, ನೀನು ಅವಳನ್ನ ಹೇಗಾದ್ರೂ ಮಾಡಿ ಇಂಪ್ರೆಸ್ ಮಾಡಿದ್ರಲ್ಲಿ ಅಂತ ಅವ್ನು ಹೇಳ್ತಾ ಇರ್ತಾನೆ. ಆಗ ಇವನು ಇವೆಲ್ಲ ಬೇಡ ನನಗೆ, ನಾನು ನನ್ನ ಡೀಲ್ ನ ಕ್ಯಾನ್ಸಲ್ ಮಾಡ್ಕೊಬೇಕು, ನೀನ್ ಪಡಿ ನೀನು ಹೊಂಟೋಗ್ಬಿಡು ಇದರಿಂದ ನನ್ನ ಜೊತೆ ಇರ್ಬೇಡ ಅಂತ. ಆದ್ರೆ ಆ ರೀತಿಯೆಲ್ಲ ಆಗಲ್ಲ, ನೀನು ಒಂದ್ಸರಿ ಆಲ್ರೆಡಿ ಡೀಲ್ ನ ಮಾಡ್ಕೊಂಡ್ಬಿಟ್ಟಿದ್ಯಾ, ಇನ್ನ ಬಾಕಿ ಇರೋ 2 ವಿಷಯಗಳನ್ನ ಕೇಳಲೇಬೇಕು ನೀನು ಅಂತ. ಲಿಯಮೋ ನಾನು ಈ 3 ವಿಷಯಗಳನ್ನ ಕೇಳಾದ್ಮೇಲೆ ನೀನ್ ಏನ್ ಮಾಡ್ತೀಯ ಅಂದಾಗ ನೀನ್ ಈ 3 ವಿಷಯಗಳು ಕೇಳಾದ್ಮೇಲೆ ನಾನು ಈ ಸೋಲ್ನ ತಗೋತೀನಿ ಅಂತ ಹೇಳ್ತಾನೆ. ಇವನು ಇದಕ್ಕೆ ನೋಡಿ ಎದ್ರಕೊಂಡ್ಬಿಟ್ಟು ಬೇಡ ನಂಗೆ ಯಾವ ಇದು ಬೇಡ, ನೀನ್ ವಾಪಸ್ ಹೊಂಟೋಗ್ಬಿಡು ಅಂತ ಹೇಳ್ತಾ ಇರ್ತಾನೆ. ಇವ್ನು ಕೇಳ್ತಾನೆ ಇರೋದಿಲ್ಲ. ಇವನು ಒಂದು ಭ್ರಮೆಯಿಂದ ತೋರಿಸ್ತಾನೆ ನಾನು ಇರೋದ್ರಿಂದ ನಿಂಗೆ ಏನೇನು ಹೆಲ್ಪ್ ಆಗುತ್ತೆ ಅಂತ ಹೀಗೆ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಈ ಲಿಯಮ್ನ ಟೀಚರ್ ಬರ್ತಾರೆ. ಟೀಚರ್ ಬಂದ್ಬಿಟ್ಟು ಏನೋ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳಿದಾಗ ಆ ಸೇಟನ್ ಕೂಡ ನಾನು ಇವ್ನ ಅಂಕಲ್ ಹೀಗೆ ಸುತ್ತಾಡಿಸ್ತಾ ಇದ್ದೆ ಅಂದಾಗ ಟೀಚರ್ ಇದ್ದಾನಲ್ಲ ಅವನ ಮೇಲೆ ಇಲ್ದಿರೋ ದೂರುಗಳನ್ನೆಲ್ಲ ಹೇಳಕ್ ಶುರು ಮಾಡ್ತಾನೆ. ಮುಳುಕ ಕ್ಲಾಸ್ ಅಲ್ಲಿ ಅಂತೂ ಕಿವಿ ಕೊಟ್ಟು ಕೇಳೋದೇ ಇಲ್ಲ, ಎಲ್ಲೆಲ್ಲ ನೋಡ್ತಾ ಇರ್ತಾನೆ ಹಂಗೆ ಹಿಂಗೆ ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ಆ ಸೇಟನ್ ಏನ್ ಮಾಡ್ತಾನೆ ಅಂದ್ರೆ ಅವ್ನು ಹೊಟ್ಟೆ ಕೆಟ್ಟೋಗೋ ರೀತಿ ಮಾಡಿ ಅವ್ನಿಗೆ ಬಾತ್ರೂಮ್ಗೆ ಅರ್ಜೆಂಟ್ ಆಗೋ ರೀತಿ ಮಾಡ್ಬಿಡ್ತಾನೆ. ಅವನು ಕೂಡ ಫುಲ್ ಹೊಟ್ಟೆ ನೋವಿಂದ ಸೈಕಲ್ ಎತ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಮತ್ತೆ ಸೀನು ಇವ್ರ ಫ್ರೆಂಡ್ ಹತ್ರ ಶಿಫ್ಟ್ ಆಗುತ್ತೆ. ಇವ್ರ ಫ್ರೆಂಡ್ ಹತ್ರ ಈ ರೀತಿ 3 ವಿಷಯಸ್ಗಳನ್ನ ನನಗೆ ಕೊಟ್ಟಿದ್ದಾನೆ, ಇದಾದ್ಮೇಲೆ ನನ್ನ ಆತ್ಮನ ತಗೋತೇನೆ ಅಂತ ಇದನ್ನೆಲ್ಲ ಹೇಳ್ತಾ ಇರ್ತಾನೆ. ಆಗ ಇವನ್ ಫ್ರೆಂಡು ಕೂಡ ತಲೆ ಕೆಡ್ಸ್ಕೊಂಬೇಡ, ಇನ್ನು ಬಾಕಿ 2 ವಿಷಯಗಳಿದೆಯಲ್ಲ ಅದನ್ನ ಕೇಳಲೇ ಬಿಡ ನೀನು. ಆಗ ಇವನು ಸೇಟನ್ ತುಂಬಾ ಬುದ್ಧಿವಂತ, ಹೇಗಾದ್ರೂ ಮಾಡಿ ನನ್ನ ಆತ್ಮನ ತಗೋತೇನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ತಲೆ ಕೆಡ್ಸ್ಕೊಂಬೇಡ, ನಿಂಗೇನು ಆಗಲ್ಲ, ನೀನ್ ತುಂಬಾ ಸ್ಟ್ರಾಂಗ್ ಆಗಿದ್ಯಾ, ನಾನು ಆ ಇವೆಂಟ್ಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ ಇವನು. ಮತ್ತೆ ಇವನು ಇವ್ರ ಅಪ್ಪ ಅಮ್ಮನ ಒಪ್ಸನ್ ಅಂದ್ಬಿಟ್ಟು ಮನೆಗೆ ಬರ್ತಾನೆ. ಮನೆ ಬಂದು ನೋಡಿದಾಗ ಅಲ್ಲಿ ಒಬ್ಬ ಡಾಕ್ಟರ್ ಬಂದಿರ್ತಾನೆ. ಯಾಕಂದ್ರೆ ಇವನು ಸೇಟನ್ ಅಂತ ಯಾವಾಗ್ಲೂ ಬಡ್ಕೋತಾ ಇರ್ತಾನಲ್ಲ, ಹಾಗಾಗಿ ಇವ್ನಿಗೆ ಏನಾದ್ರು ಮೆಂಟಲ್ ಇಶ್ಯೂ ಇರ್ಬೋದು ಅಂದ್ಬಿಟ್ಟು ಚೆಕ್ ಮಾಡ್ಸಕ್ಕೆ ಅಂದ್ಬಿಟ್ಟು ಇವ್ರು ಡ್ಯಾಡಿ ಇವನ್ನ ಕರ್ಕೊಂಡ್ ಬಂದಿರ್ತಾರೆ. ಡಾಕ್ಟರ್ ಹತ್ರ ಈಗ ಕುತ್ಕೊಂಡು ಇವನು ನಡೆದಿರೋದನ್ನ ಹೇಳ್ತಾನೆ. ಈ ರೀತಿ ನನ್ನ ಸ್ಯಾಂಟಾಗೆ ಲೆಟರ್ ಬರ್ತಿದೆ, ಆದ್ರೆ ನನ್ನ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಸೇಟನ್ಗೆ ಹೋಗ್ಬಿಡ್ತದು, ಇದರಿಂದ ಆ ಸೇಟನ್ ಇಲ್ಲಿಗೆ ಬಂದ್ಬಿಡೋನು ಈ ರೀತಿ ನನ್ನ ಹತ್ರ ಏನು ನಡೆದಿತ್ತು ಎಲ್ಲ ಹೇಳ್ತಾ ಇರ್ತಾನೆ. ಮತ್ತೆ ಇವನ್ಗೆ ಆ ಮೆಸೇಜ್ ಬರುತ್ತೆ ಏಮಾಯಿಂದ, ಎಲ್ಲಿದೆಯಾ ಬೇಗ ಬಾ ನಾನು ಬರ್ತಾ ಇದ್ದೀನಿ ಅಂತ. ಹಾಗೆ ಅವ್ರ ತಂದೆ ತಾಯಿ ಫೋನ್ ಎಲ್ಲ ಸೈಡ್ ಗಿಡು, ಈಗ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೋ ಅದನ್ನ ಕೇಳು ಅಂತ ಹೀಗೆ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿ ಬೆಲ್ ಸೌಂಡ್ ಆಗುತ್ತೆ. ಯಾರು ಬಂದಿದ್ದಾರೆ ಅಂತ ಎದ್ದು ನೋಡಿದ್ರೆ ಗ್ಯಾಬಿ ಬಂದಿರ್ತಾನೆ. ಏನಪ್ಪಾ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಇವ್ರ ತಂದೆ ತಾಯಿ ಕೇಳಿದಾಗ ನಾನು ಕೀಮೋಥೆರಪಿಗೆ ಹೋಗ್ತಿದ್ದೆ, ಲಿಯಮ್ ಕೂಡ ನನ್ನ ಜೊತೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ, ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ ನನ್ನ ಜೊತೆ ಹೋಗ್ಲಾ ಮಮ್ಮಿ ಅಂತ ಕೇಳ್ತಾರೆ. ಇವರು ಕೂಡ ಸರಿ ಆಯ್ತು ಹೋಗು ಅಂತ ಹೇಳ್ತಾರೆ. ನೀವಿಬ್ಬರೇ ಹೋಗ್ತಿದ್ದೀರಾ ಅಂತ ಹೇಳಿದಾಗ ಆಗ ಅಲ್ಲಿಗೆ ಈ ಸೇಟನ್ ಬರ್ತಾನೆ. ಸೇಟನ್ ಬಂದ್ಬಿಟ್ಟು ನಾನು ಗ್ಯಾಬಿಯ ತಂದೆ, ತಲೆ ಕೆಡ್ಸ್ಕೊಂಬಿಡಿ, ಇವರಿಬ್ರು ನಾನು ನೋಡ್ಕೋತೀನಿ ಅನ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೇಟನ್ ಇವರಿಬ್ರನ್ನ ಕರ್ಕೊಂಡು ಸೀದಾ ಈ ಪೋಸ್ಟ್ ಮೆಲೋನ್ ಅನ್ನೋ ಒಂದು ಈವೆಂಟ್ ನಡೀತಾ
ಇರುತ್ತಲ್ಲ ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟು ನೋಡಿ ನಿಂಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಎಮ್ಮನ ತುಂಬಾ ಇಂಪ್ರೆಸ್ ಮಾಡ್ಬೇಕು ನೀನು ಅಂತ ಒಂದು ಐಡಿಯಾನ ಕೊಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಎಲ್ಗೋ ಹೋಗ್ತಾನೆ. ಆಗ ಅಲ್ಲಿಗೆ ಪೋಸ್ಟ್ ಮೆಲನ್ ಬರ್ತಾನೆ. ಇವನೊಬ್ಬ ಸಿಂಗರ್ ಆಗಿರ್ತಾನೆ. ಅವನು ಲಿಯಂ ಹತ್ರ ಬಂದ್ಬಿಟ್ಟು ಹೇ ಲಿಯಂ ಹೇಗಿದ್ಯಾ, ನಿನ್ನ ನೋಡಿ ಎಷ್ಟೊಂದು ದಿನ ಆಯ್ತು ಅಂತ ಹೇಳ್ತಿರ್ಬೇಕಾದ್ರೆ ನಾನು ನಿನಗೆ ಗೊತ್ತಂದಾಗ ನೀನ್ ಗೊತ್ತಿಲ್ಲದೆ ನೀನೇ ಕೊಡೋ ನನ್ನ ಇನ್ಸ್ಪಿರೇಷನ್, ನಿನ್ನ ನೋಡಿರೋದ್ರಿಂದ ನನಗೆ ಫುಲ್ ಜೋಶ್ ಬಂದಿದೆ, ಈಗ ನನ್ನ ಒಂದು ಸ್ಟೇಜ್ ಮೇಲೆ ಫುಲ್ ಜೋಶಲ್ಲಿ ಆಡ್ತೀನಿ, ನೀನು ಅದನ್ನ ನೋಡ್ಲೇಬೇಕು ಕಣೋ ಅಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೊಂಟೋಗ್ಬಿಡ್ತಾನೆ. ಆಗ ಅಲ್ಲಿಗೆ ಈ ಸೇಟನ್ ಬರ್ತಾನೆ. ಇದೇನಪ್ಪ ಅಂದ್ರೆ ಇದು ಸೇಟನ್ ಮಾಡಿರೋನೇ ಮ್ಯಾಜಿಕ್, ಅವನು ಇವನು ಮಾತಾಡ್ಸೋ ರೀತಿ ಮಾಡಿರೋದೇ ಇವನು. ಮತ್ತೆ ಗ್ಯಾಬಿಗೆ ಒಂದು ಬಾಲ್ಕನಿ ಟಿಕೆಟ್ ಕೊಡ್ತಾನೆ. ಆಗ ಅವನು ಕೂಡ ನಾನು ಲಿಯಂ ಜೊತೆ ಕೂತ್ಕೊಬೇಕು ಅಂದಾಗ ನೀನು ಮೇಲ್ಗಡೆ ಕೂತ್ಕೊ, ಅವನು ಎಮನ ಇಂಪ್ರೆಸ್ ಮಾಡ್ಲಿ ಅಂತ ಹೇಳ್ತಾ ಇರ್ತಾನೆ. ಆಗ ಎಮ ಕಾಲ್ ಮಾಡ್ತಾಳೆ, ಬಾ ನಾನು ಇಲ್ಲಿ ಸೀಟಲ್ಲಿ ಇದ್ದೀನಿ ಅಂತ. ಹಾಗಾಗಿ ಇವನು ಹೊಂಟೋಗ್ಬಿಡ್ತಾನೆ. ಈಗ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲರೂ ಕೂಡ ನೋಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಲಿಯಂ ಎಮನು ಕೂಡ ನೋಡ್ಬಿಟ್ಟು ಫುಲ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಆಗ ಸಿಂಗರ್ ಇದ್ದಾನಲ್ಲ ಅವನು ಸೂಪರ್ ಆಗಿ ಸಾಂಗ್ ನ ಆಡ್ಬಿಟ್ಟು ಆ ಒಂದು ಲಿಯಂ ಹೆಸರನ್ನ ಅಲ್ಲಿ ತಗೋತಾನೆ. ಇವರೇ ನನ್ನ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಲಿಯಂನ ಸ್ಟೇಜ್ ಮೇಲೆ ಕರ್ಕೊಂಡ್ಬಿಟ್ಟು ಇಬ್ರು ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಅವ್ರ ಜೊತೆಗೆ ಎಮಾ ಮತ್ತೆ ಈ ಸೇಟನ್ ಕೂಡ ಜಾಯ್ನ್ ಆಗ್ತಾರೆ. 3 ಜನ ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಇದನ್ನೆಲ್ಲ ಗ್ಯಾಬಿ ನೋಡ್ತಾ ಇರ್ತಾನೆ. ಇವರು ಫುಲ್ಲು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಸೂಪರ್ ಲಿಯಂ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಗ್ಯಾಬಿ ಕೂಡ ನನ್ನ ಫ್ರೆಂಡು ನಿನ್ನ ಬೇಕಾದ್ರೆ ಮೀಟ್ ಮಾಡಿಸ್ತೀನಿ ಅಂದಾಗ ಅವಳು ಇವನ್ನ ನೋಡ್ಬಿಟ್ಟು ಪರವಾಗಿಲ್ಲ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ನೀನೇನು ಮಾಡಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಡ್ತಾಳೆ. ಆ ಗ್ಯಾಬಿಯನ್ನು ಹುಡುಗ ನೋಡೋಕೆ ಆ ರೀತಿ ಇರೋದ್ರಿಂದ ಇವನ್ ಕಂಡ್ರೆ ಯಾರಿಗೂ ಇಷ್ಟನೇ ಇರೋದಿಲ್ಲ. ಲಿಯಂ ಬಿಟ್ರೆ ಈಗ ಇಲ್ಲಿ ಡ್ಯಾನ್ಸ್ ಆಡ್ತಾ ಈ ಎಮ್ಮ ಇದ್ದಾಳಲ್ಲ ಲಿಯಂಗೆ ಒಂದು ಕಿಸ್ ಕೊಡ್ತಾಳೆ. ಇದಾದ್ಮೇಲೆ ಈವೆಂಟ್ ಎಲ್ಲ ಮುಗಿತು. ಇವರೆಲ್ಲ ಅವ್ರ ಪಾಡಿಗೆ ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಇವ್ರ ಮನೆಗೆ ಬಂದ್ಬಿಟ್ಟು ಕೆಬಿಗೆ ಫೋನ್ ಮಾಡ್ತಾನೆ. ಎಲ್ಲ ಮಚ್ಚ ಎಲ್ಲ ಹೋಗಿದ್ದು, ನೀನ್ ಅಲ್ಲಿ ಕಾಣ್ಲಾ ಇಲ್ಲ, ತುಂಬಾ ಹುಡುಕ್ತೆ ಅಂದಾಗ ನಾನು ಮನೆಗೆ ಬಂದ್ಬಿಟ್ಟೆ ಬೇಗ ಅಂದಾಗ ಬೇಗ ಅಂತ ಹೀಗೆ ಮಾತಾಡ್ತಾ ಇರ್ತಾನೆ. ಮತ್ತೆ ಇವಳು ಕಿಸ್ ಕೊಟ್ಟಿದ್ನಲ್ಲ ಆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾನೆ. ಮತ್ತೆ ಹಾಗೆ ಸೇಟ್ ಬಗ್ಗೆನೂ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ಅವ್ರ ತಂದೆ ಕೇಳಿಸ್ಕೊತಾ ಇರ್ತಾರೆ. ಕೇಳಿಸ್ಕೊಂಡ್ಬಿಟ್ಟು ಅವ್ರ ವೈಫ್ ನ ಕರ್ಕೊಂಡ್ ಬಂದ್ಬಿಟ್ಟು ನೋಡು ಏನ ಮಾತಾಡ್ತಾ ಇದೆ ಅಂತ ಕೇಳಿಸ್ಕೊತಾ ಇರ್ತಾರೆ ಇಬ್ರು ಕೂಡ. ಹಾಗೆ ಇವ್ರ ವೈಫ್ ಸೌಂಡ್ ಮಾಡ್ಬಿಡ್ತಾಳೆ. ಇದರಿಂದ ಮನೆ ಆಚೆ ಯಾರು ಇದಾರೆ ಅಂತ ಇವ್ನು ಹೋಗಿ ನೋಡ್ತಾನೆ. ಅವ್ರಿಬ್ರು ಹೊಂಟೋಗ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ನೋಡ್ಬಿಟ್ಟು ಯಾರು ಇಲ್ದಲೆ ವಾಪಸ್ ಬಂದ್ಬಿಟ್ಟು ಮತ್ತೆ ಗ್ಯಾಬಿ ಹತ್ರ ಹೀಗೆ ಮಾತಾಡ್ತಾ ಇರ್ತಾನೆ. ಆಗ ಗ್ಯಾಬಿ ಇಲ್ಲೋ ನೀನ್ ಎಲ್ಲರೂ ಇಷ್ಟಪಡ್ತಾರೆ ಕಣೋ, ಆದ್ರೆ ನನ್ನ ಇಷ್ಟಪಡೋದಿದೆ, ಯಾಕಂದ್ರೆ ನಂಗೆ ಈ ಹೆಲ್ತ್ ಇದೆಯಲ್ಲ ಇದರಿಂದನೇ ನಂಗೆ ತೊಂದರೆ ಆಗ್ತಾ ಇರೋದು, ತುಂಬಾ ಬೇಜಾರಾಗ್ಬಿಟ್ಟಿದೆ, ನಾನು ನಾಳೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾನೆ. ಆಗ ಅಲ್ಲಿಗೆ ಈ ಸೇಟನ್ ಬರ್ತಾನೆ. ಸೇಟನ್ ಬಂದಾಗ ನನಗೆ ಇನ್ನೊಂದು ವಿಷಯ ಕೇಳಬೇಕು ಅಂತ ಹೇಳ್ತಾನೆ. ಇವನು ಸೇಟನ್ಗೂ ಕೂಡ ಇದು ಖುಷಿ ಏನದು ಕೇಳು, ನಾನು ಅದನ್ನ ಈಡೇರಿಸ್ತೀನಿ ಅಂತ ಹೇಳ್ತಾನೆ. ಮತ್ತೆ ಸೀನು ನಾಳೆ ಬೆಳಗ್ಗೆ ಸ್ಕೂಲ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅವ್ನ ಲಾಕರ್ ಅಲ್ಲಿ ಏನೋ ಎತ್ತಿಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಗ್ಯಾಬಿ ಬರ್ತಾನೆ. ಗ್ಯಾಬಿ ಬಂದ ನೋಡಿದ ತಕ್ಷಣ ಅವನ ಒಂದು ಹಲ್ಲು ಸರೋಗ್ಬಿಟ್ಟಿರುತ್ತೆ. ಈಗ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇರ್ತಾನೆ ಹುಡುಗ. ಇದರಿಂದ ಫುಲ್ ಖುಷಿ ಆಗ್ಬಿಡುತ್ತೆ ಇವನ್ಗೂ ಕೂಡ. ಆದ್ರೆ ಗ್ಯಾಬಿ ಗೊತ್ತಿರೋದಿಲ್ಲ ಇದನ್ನ ಸರಿ ಮಾಡಿದ್ದು ಈ ನನ್ನ ಫ್ರೆಂಡ್ ಲಿಯಮ್ ಅಂತ. ಆಗ ಲಿಯಮ್ ಎಮ್ಮನ ಕರ್ಕೊಂಡು ನಾನು ಡೇಟಿಂಗ್ ಹೋಗ್ತಾ ಇದ್ದೀನಿ, ನೀನೊಂದ್ ಜೊತೆ ಬಾ ಇವತ್ತ ನೈಟ್ ಅಂದಾಗ ನಾನ್ ಯಾಕೋ ನಿಮ್ಮಿಬ್ರು ಮಧ್ಯೆ ಅಂದಾಗ ಬಾರ್ ಇರ್ಲಿ ಪರವಾಗಿಲ್ಲ, ಇಬ್ರು ಕೂಡ ಫ್ರೆಂಡ್ಸ್ ತಾನೆ ಅಂದಾಗ ಸರಿ ಆಯ್ತು ನಾನು ಬರ್ತೀನಿ ಅನ್ಬಿಟ್ಟು ಇವನು ಕೂಡ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ಸೀನು ನೈಟ್ ಶಿಫ್ಟ್ ಆಗುತ್ತೆ. ಇವರಿಬ್ರು ಒಂದು ಡೇಟಿಂಗ್ ಮಾಡೋದಕ್ಕೆ ಅನ್ಬಿಟ್ಟು ಒಂದು ಕ್ರಿಸ್ಮಸ್ ಈವೆಂಟ್ ನಡೀತಾ ಇರುತ್ತೆ ತುಂಬಾ ದೊಡ್ಡದಾಗಿ. ಇವತ್ತು ಕ್ರಿಸ್ಮಸ್ ಇರುತ್ತೆ, ಅದಕ್ಕೋಸ್ಕರ ಇವನು ಬಂದಿರ್ತಾನೆ. ಇಲ್ಲಿಗೆ ತಂದೆ ತಾಯಿ ಕೂಡ ಬಂದಿರ್ತಾರೆ. ಇವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಇವನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದ್ಬಿಟ್ಟು ಇವನ್ನ ಕರ್ಕೊಂಡು ಹೋಗಕ್ಕೆ ಅನ್ಬಿಟ್ಟು ಆ ಇವೆಂಟ್ ಒಳಗಡೆಗೆ ಇವರು ಕೂಡ ಬರ್ತಾರೆ. ಅಲ್ಲಿಗೆ ಯಮ ಕೂಡ ಬರ್ತಾಳೆ. ಯಮ ಅಲ್ಲಿ ಯಮನ ತುಂಬಾ ಹೊಗಳ್ತಾ ಇರ್ತಾಳೆ. ಇದರಿಂದ ಅವನಿಗೆ ಸ್ವಲ್ಪ ನಾಚಿಕೆ ಆಗ್ಬಿಟ್ಟು ಸರಿ ನೀವು ಇಬ್ಬರು ಮಾತಾಡ್ತೀರಿ, ನಾನು ಏನಾದ್ರು ತಿನ್ನೋ ತಗೊಂಡ್ಬರ್ತೀನಿ ಅನ್ಬಿಟ್ಟು ಒಂದು ಫುಡ್ ಕೌಂಟರ್ಗೆ ಹೋಗ್ತಾನೆ ಏನಾದ್ರು ತಗೊಂಬರೋಣ ಅಂತ. ಅಲ್ಲಿ ನೋಡಿದ್ರೆ ಈ ಸೇಟನೇ ಇರ್ತಾನೆ. ಸೇಟನ ನಿನ್ ಫ್ರೆಂಡ್ಗೆ ನೀನು ಹಲ್ಲನ್ನ ಸರಿ ಮಾಡ್ದಲ್ಲ, ನೀನೇ ತಾನೇ ಹೇಳ್ಬೋದಿತ್ತು ನೀನ್ ಹಲ್ಲ ಸರಿ ಮಾಡಿದ್ ನಾನೇ ಅಂದಾಗ ಅವ್ನು ಖುಷಿ ಆಗ್ತಿದ್ದ. ಅಂದಾಗ ಬೇಡ ಅದೆಲ್ಲ ನಂಗೆ ಇಷ್ಟ ಆಗಲ್ಲ, ಅವ್ನು ಹೇಗಿರ್ತಾನೋ ಹಾಗೆ ಇರ್ಲಿ, ಇದನ್ನೆಲ್ಲ ಗೊತ್ತಾಗದ್ ಬೇಡ ಅಂತ ಇವ್ನು ಸುಮ್ನೆ ಆಗ್ತಿರ್ಬೇಕಾದ್ರೆ ಸರಿ ಆಯ್ತು ನನಗೆ ನನ್ನ ಫ್ರೆಂಡ್ಸ್ಗೆ ತಿನ್ನೋದಕ್ಕೆ ಏನಾರು ಕೊಡು, ಅವ್ರು ಹೊಟ್ಟೆ ಹಸ್ಕೊಂಡಿದ್ದಾರೆ ಅನ್ಬಿಟ್ಟು ಏನೋ ಒಂದು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ತಾಯಿ ಬಂದ್ಬಿಟ್ಟು ಸರಿ ಮಗನೆ ಬಾ ಇಲ್ಲೆಲ್ಲೋ ಹೋಗ್ಬೇಕು ಅಂದ್ಬಿಟ್ಟು ಶಿಸ್ತಾಗಿ ಎಳ್ಕೊಂಡು ಹೋಗ್ಬಿಡ್ತಾರೆ. ಎಳ್ಕೊಂಡು ಕಾರ್ ಒಳಗಡೆ ಲಾಕ್ ಮಾಡ್ಕೊಂಡು ಶಿಸ್ತಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡು ಹೋಗಿ ಒಂದು ಹಾಸ್ಪಿಟ್ಲಿಗೆ ಹಾಕ್ತಾರೆ. ಆ ಡಾಕ್ಟರ್ ಕೂಡ ತಲೆ ಕಟ್ಸ್ಕೊಂಡ್ಬಿಡ ನಿಮ್ಗೇನು ಆಗಿಲ್ಲ, ಟ್ರೀಟ್ಮೆಂಟ್ಗೆ ನಾ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಅಲ್ಲಿಗೆ ಸೇಟನ್ ಬರ್ತಾನೆ. ಸೇಟನ್ ಬಂದ್ಬಿಟ್ಟು ಏನೋ ಇಲ್ಲಿದ್ಯಾ ಬೇಕಂದ್ರೆ ಹೇಳು, ನೀ 3 ನಿಮಿಷ ಕೇಳೋದ್ರಿಂದ ಟಕಾರಿ ನಾನು ಅಂದಾಗ ಇಲ್ಲ ನನಗೇನು ಬೇಡ ಇಲ್ಲಿಂದ ಹೋಗಿ ಅಂತ ಇರ್ತಾನೆ. ನೀನ್ ನೋಡಿದ್ರೆ ಎಲ್ಲಿದ್ಯಾ, ನಿನ್ ಫ್ರೆಂಡ್ಸ್ ನೋಡಿದ್ರೆ ಅಲ್ಲಿ ಎಂಜಾಯ್ ಮಾಡ್ತಾ ಇದಾರೆ ಅನ್ಬಿಟ್ಟು ಯಮ ಮತ್ತೆ ಕ್ಯಾಬಿ ಇಬ್ರು ಹೇಗೆ ಎಂಜಾಯ್ ಮಾಡ್ತಾ ಇದಾರೆ ಅಂತ ಅದನ್ನ ತೋರಿಸ್ತಾರೆ. ಇಬ್ರು ಇಲ್ಲಿ ಇವನ್ನ ಒಂದು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇವ್ನ್ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿರ್ತಾನಲ್ಲ ಕ್ಯಾಬಿಗೆ, ಅದ್ರ ಬಗ್ಗೆ ಇಬ್ರು ಮಾತಾಡ್ತಾ ಇರ್ತಾರೆ. ಕ್ಯಾಬಿ ಮೇಲೆ ಕನ್ಸನ್ ಹೋಗ್ತಾ ಇರುತ್ತೆ ಎಮಗೆ. ಇದನ್ನೆಲ್ಲ ನೋಡ್ಬಿಟ್ಟು ಇವ್ನಿಗೆ ಕೋಪ ಬರ್ತಾ ಇರುತ್ತೆ. ಇವ್ನಿಗೆ ಗೊತ್ತಾಗುತ್ತೆ ಇನ್ನೇನಾದ್ರು ಮಾಡಿ ನನ್ನ 3ನೇ ವಿಷಯ ಕೇಳಿಸ್ಬಿಡ್ತಾನೆ ಅನ್ಬಿಟ್ಟು ಬೇಡ ಇಲ್ಲಿಂದ ಹೋಗು ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಅವನು ಸ್ಟೇಟನ್ನು ಹೋಗ್ಬೇಕಾದ್ರೆ ಹಿಂಗೇನಾದ್ರು 3ನೇ ವಿಷಯ ಕೇಳ್ಬೇಕು ಅನ್ಸಿದ್ರೆ ನಾನು ಇಲ್ಲಿ ಒಂದು ಹೋಟೆಲ್ ಅಲ್ಲಿ ಇರ್ತೀನಿ, ಅಲ್ಲಿ ನೀನ್ ಬಂದ್ಬಿಡು ಅಂತ ಹೇಳ್ತಾನೆ. ಮತ್ತೆ ರೂಮ್ ನಂಬರ್ ಕೂಡ ಹೇಳ್ಬಿಟ್ಟು
ಹೊಂಟೋಗ್ತಾನೆ. ಮತ್ತೆ ಡಾಕ್ಟರ್ ಇವ್ರ ತಂದೆ ತಾಯಿ ಹತ್ರ ಬಂದ್ಬಿಟ್ಟು ನಿಮ್ ಮಗುಂಗೆ ಯಾವ್ದೇ ರೀತಿ ಬ್ಲೇನ್ ಟ್ಯೂಮರ್ ಎಲ್ಲ ಏನು ಇಲ್ಲ, ಏನು ತಲೆ ಕೆಡ್ಸ್ಕೊಂಡ್ಬಿಡಿ ಅಂತ ಇರ್ತಾರೆ. ಮತ್ತೆ ಅವ್ನು ಯಾಕೆ ಹಂಗೆ ಆಟ ಅಂತ ಕೇಳಿದಾಗ ಅಲ್ಲಿಗೆ ಒಂದು ಸಿಸ್ಟರ್ ಬರ್ತಾಳೆ. ಸಿಸ್ಟರ್ ಬಂದ್ಬಿಟ್ಟು ನಿಮ್ ಮಗ ನಿನ್ನೆ ಪೋಸ್ಟ್ ಮೇಲೆ ಒಂದು ಈವೆಂಟ್ ಅಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡೋನೆ ಅನ್ಬಿಟ್ಟು ಅದನ್ನ ತೋರಿಸ್ತಾನೆ ವಿಡಿಯೋನ. ಅವ್ರು ನೋಡಿದ್ರೆ ಅವ್ರ ಮಗ ತುಂಬಾ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅದ್ರಲ್ಲಿ. ಇದಾದ್ಮೇಲೆ ಲಿಯಮ್ಗೇನು ಆಗಿಲ್ಲ ಅನ್ಬಿಟ್ಟು ಅವನ ಮನೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಲಿಯಮ್ ಅವ್ರ ಮೇಲೆ ಚೆನ್ನಾಗಿ ರೇಗಾಡ್ಬಿಟ್ಟು ಅವ್ನ ಪಾಡಿಗೆ ಒಂದು ರೂಮ್ ಕೊಂಡು ಹೋಗ್ಬಿಡ್ತಾನೆ. ಅವ್ರ ತಂದೆಗೆ ಬೇಜಾರಾಗ್ತಾ ಇರುತ್ತೆ, ನನ್ ಮಗುನ ನಾನೇ ನಂಬಿಲ್ವಲ್ಲ ಅನ್ಬಿಟ್ಟು. ಆಗ ಅವ್ರ ಹೆಂಡತಿ ಕೂಡ ಅವನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಇಲ್ಲಿ ಲಿಯಮ್ ಕೂತಿರ್ಬೇಕಾದ್ರೆ ಕ್ಯಾಬಿನ ಒಂದು ಕಾಲ್ ಬರುತ್ತೆ. ಕಾಲ್ ಎತ್ಬಿಟ್ಟು ಇವ್ನಿಗೆ ಇದ್ದಿದ್ದು ಕೋಪನೆಲ್ಲ ಅದ್ರ ಇವನ್ ಮೇಲೆ ಹಾಕ್ಬಿಡ್ತಾನೆ. ಏನು ನನ್ನ ಡೋನ ನಿಂತಿ ಕಳ್ಸ್ಕೊಳಕ್ಕೆ ನೀನ್ ಟ್ರೈ ಮಾಡ್ತಾ ಇದೀಯಾ, ಅಷ್ಟೊಂದು ಸ್ವಾರ್ಥಿ ಆಗ್ಬಿಟ್ಟ ನೀನು ಅದನ್ನ ಸರಿ ಮಾಡಿದ್ದೆ, ನಾನು ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಾನು ಹೇಳ್ದೆ, ಇನ್ನ ಒಂದು ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಅವಳನ್ನ ಟಿಕಾಯಿಸ್ಕೊಳಕ್ ನೋಡ್ತಿದ್ದ ಅಂತ ಚೆನ್ನಾಗಿ ಬೈದ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಟೈಮಲ್ಲಿ ಇವ್ರ ಪೇರೆಂಟ್ಸ್ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಲಿಯಮ್ ನ ತಾಯಿ ನನಗನ್ಸುತ್ತೆ ಯಾಕೆ ಅವನು ಸೇಟನ್ನ ಮೀಟ್ ಮಾಡಿರ್ಬೋದು ಅಂತ, ಆದ್ರೆ ಇದನ್ನ ಇವ್ನು ಮತ್ತೆ ನಂಬೋದಿಲ್ಲ. ಈ ದೇವ್ರು ಡೆವಿಲ್ಸ್ ಅನ್ನೋದೆಲ್ಲ ಇದೆಯಾ, ನೀ ಇದನ್ನೆಲ್ಲ ನಂಬ್ತೀಯ ಅಂದಾಗ, ಹಾಗಿದ್ರೆ ನಮ್ಮನ್ನ ಒಬ್ಬ ಮಗುನ ಯಾರು ಕಿತ್ಕೊಂಡ್ರು, ಇವ್ರಿಗೆ ಒಬ್ಬ ಮಗ ಇರ್ತಾನೆ ಸ್ಪೆನ್ಸರ್ ಅಂತ, ಅವನು ಒಂದು ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ. ಆ ವಿಷಯದ ಬಗ್ಗೆ ಇವರು ಈಗ ಮಾತಾಡ್ತಾ ಇರ್ತಾರೆ. ಇವಳು ತನ್ನ ಮಗನ ಕಳ್ಕೊಂಡಿರೋದಕ್ಕೆ ದೇವ್ರನ್ನ ಬ್ಲೇಮ್ ಮಾಡ್ತಾ ಇರ್ತಾಳೆ. ಆಗ ಅವ್ರ ಹಸ್ಬೆಂಡ್ ದೇವ್ರ ಕೈಲದಲ್ಲ ಏನ್ ತಪ್ಪಿದೆ ಅಂತ ಕೇಳಿದಾಗ ನಂದೇ ತಪ್ಪು, ಅವನ ನಾನು ಆಟ ಆಡಕ್ ಬಿಡ್ಬಾರ್ದಿತ್ತು, ಅದರಿಂದ ಅವ್ನು ತೆದ್ದಾಗಿದ್ದು ಅಂತ ಇವರಿಬ್ರು ಜಗಳ ಮಾಡ್ತಾ ಇರ್ತಾರೆ. ಇನ್ಮೇಲೆ ನಿಮ್ ಜೊತೆ ಜೀವನ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಇವರಿಬ್ರು ಡಿವೋರ್ಸ್ ತಗೊಳಕ್ಕೆ ರೆಡಿ ಆಗಿರ್ತಾರೆ. ಇದಕ್ಕೋಸ್ಕರನೇ ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ ಇವರಿಬ್ರು. ಈ ಮೌಲಿ ಇದ್ದಾಳಲ್ಲ ಇವಳು ಮಗನ ಆಟ ಆಡಕ್ಕೆ ಬಿಟ್ಟಿರ್ತಾಳೆ. ಆ ಟೈಮಲ್ಲಿ ಯಾವ್ದೋ ಒಂದು ಗಾಡಿ ಹೊಡ್ಕೊಂಡು ಹೋಗ್ಬಿಟ್ಟಿರುತ್ತೆ, ಇದರಿಂದ ಅವ್ನು ಡೆತ್ ಆಗಿ ಹೋಗ್ಬಿಟ್ಟಿರ್ತಾನೆ. ನನ್ನ ಮಗ ನನ್ನಿಂದನೇ ಸತ್ತೋಗಿದ್ದು ಅಂದ್ಬಿಟ್ಟು ಯಾವಾಗ್ಲೂ ಕೊರಗ್ತಾ ಇರ್ತಾಳೆ ಇವಳು. ಇದನ್ನೆಲ್ಲ ನೋಡ್ಬಿಟ್ಟು ಇವನು ಸೀದಾ ಇವನ್ ಏನ್ ಮಾಡ್ತಾನೆ ಅಂದ್ರೆ ಈಗ ಸೇಟನ್ ಹತ್ರ ಬರ್ತಾನೆ. ಸೇಟನ್ ಹತ್ರ ಬಂದ್ಬಿಟ್ಟು ಈಗ ನಾನು 3 ನಿಮಿಷ ಕೇಳ್ಬೇಕು ಅಂತಾನೆ. ಇವನು ಕೂಡ ಒಳಗಡೆ ಕರ್ಕೊಂಡ್ಬಿಟ್ಟು ಏನದು ಅಂತ ಕೇಳಿದಾಗ ನಮ್ಮ ತಂದೆ ತಾಯಿ ಡಿವೋರ್ಸ್ ಮಾಡ್ಬೇಕು ಅಂತ ಇದ್ದಾರೆ, ಅವ್ರಿಗೆ ಯಾವತ್ತೂ ಕೂಡ ಡಿವೋರ್ಸ್ ಆಗ್ಬಾರ್ದು, ಅವ್ರ ಜೀವನ ಪೂರ್ತಿ ಚೆನ್ನಾಗಿ ಖುಷಿಯಾಗಿರ್ಬೇಕು ಅಂತ ಇವನು ಕೇಳ್ತಾನೆ. ಇವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಆ ಒಂದು ವಿಷನ ಪೂರಿ ಮಾಡ್ಬಿಟ್ಟು ಇವನು ಒಂದು ಸೋಲ್ ನ ತಗೊಳಕ್ಕೆ ರೆಡಿ ಆಗಿರ್ತಾನೆ. ಇದಾದ್ಮೇಲೆ ಇವನು ಕೇಳ್ತಾನೆ, ಈ ಒಂದು ಸೋಲ್ ನ ತಗೊಂಡಾದ್ಮೇಲೆ ನಾನು ಏನಾಗ್ತೀನಿ ಸತ್ತೋಗ್ತೀನಿ ಅಂದಾಗ ಅದ್ರ ಬಗ್ಗೆ ನೀನ್ ತಲೆ ಕಟ್ಸ್ಕೊಂಬೇಡ, ನಿನ್ ಸೋಲನ್ನ ತಗೊಳ್ಳೋ ಅಷ್ಟಲ್ಲಿ ನೀನ್ ನಿನ್ ಜೀವನ ತುಂಬಾ ಎಂಜಾಯ್ ಮಾಡು, ನಿನ್ಗೆ ಯಾರ ಮೇಲೆ ಏನ್ ಅನ್ಸುತ್ತೋ ನಿಜ ಅದನ್ನೆಲ್ಲ ನೀನು ಓಪನ್ ಆಗಿ ಹೇಳು ಅಂತ ಹೇಳ್ಬಿಟ್ಟು ನಿನ್ನ ಸೋಲನ್ನ ತಗೊಳ್ಳೋವರೆಗೂ ನೀನು ಇಷ್ಟ ಬಂದ ಬದುಕು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅವನು ಕೂಡ ಅವ್ನ ಇಷ್ಟ ಬಂದ ಬದುಕೋಕ್ ಶುರು ಮಾಡ್ತಾನೆ. ಇಲ್ಲಿ ಲಿಯಮ್ನ ಹುಡ್ಕೊಂಡು ಇವರಿಬ್ರು ಬರ್ತಾ ಇರ್ತಾರಲ್ಲ, ಹಾಗೆ ಒಂದ್ ಜಾಗದಲ್ಲಿ ಕಾರ್ನ ನಿಲ್ಲಿಸ್ತಾನೆ ಬಿಲ್ಲು. ಆಗ ಮೌಲಿ ಇದ್ದಾಳಲ್ಲ ಇವಳ ವೈಫು ಹೀಗೆ ಮಾತಾಡ್ತಾ ಇರ್ತಾಳೆ, ತಪ್ಪೆಲ್ಲ ನಂದೆ, ಅವನಿಗೆ ನಾನು ಸ್ಯಾಂಟಾ ಕ್ಲಾಸ್ ಇದ್ದಾನೆ ಅಂತ ನಂಬಿಸಿ ಅವನ್ನ ದೊಡ್ಡವನ್ ಮಾಡ್ಬಿಟ್ಟೆ, ಹಾಗಾಗಿ ಇವ್ನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಇವನ್ ಮೇಲೆ ಬ್ಲೇಮ್ ನ ತಗೋತಾ ಇರ್ತಾಳೆ ಇವಳು. ಮತ್ತೆ ಇವ್ರನ್ನ 2ನೇ ಮಗ ಸತ್ತೋಗಿರ್ತಾನಲ್ಲ, ಅವ್ನ್ ಸತ್ತೋಗಿರೋದಕ್ಕೂ ನಾನೇ ಕಾರಣ ಅಂತ ಇವಳು ಯಾವಾಗ್ಲೂ ಇವಳನ್ನೇ ಕೊರಗ್ತಾ ಇರ್ತಾಳಲ್ಲ. ಅದಕ್ಕೋಸ್ಕರ ಇವನಲ್ಲಿ ತಪ್ಪು ನಿಂದಲ್ಲ ಮೌಲಿ, ತಪ್ಪೆಲ್ಲ ನಂದೆ, ಅವತ್ತ ನಾನು ಗಾಲ್ಫ್ ಆಡಕ್ಕೆ ಹೊಂಟೋಗ್ಬಿಟ್ಟಿದ್ದೆ, ಅವತ್ತು ನಾನು ಹೋಗಿರ್ಲಿಲ್ಲ ಅಂದಿದ್ರೆ ಮಗು ಇವತ್ತ ನಮ್ ಜೊತೆನೆ ಬದುಕಿ ಇರ್ತಿತ್ತು ಅಂತ ಇವನು ತುಂಬಾ ಬೇಜಾರಾಗಿ ಹೇಳ್ತಾ ಇರ್ತಾನೆ. ಆಗ ಮೌಲಿ ಕೂಡ ನಿಂದೇನು ತಪ್ಪಿಲ್ಲ ಬಿಲ್, ನೀನ್ ಸ್ಯಾಟರ್ಡೆ ಗಾಲ್ಫ್ ಆಡೋಕೆ ನೀನ್ ಹೋಗ್ತೀಯ, ನಿಂದೇನ್ ತಪ್ಪಿದೆ ಇದ್ರಲ್ಲಿ ಅಂತ ಇವನು ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಬಿಲ್ ಕೂಡ ಅದನ್ನ ಹೇಳ್ತಾನೆ, ಹಾಗಿದ್ರೆ ನಿಂದು ಕೂಡ ಇಲ್ಲಿ ತಪ್ಪಿಲ್ಲ, ಅದು ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ, ಅದರಿಂದ ನಮ್ ಮಗು ಕಳ್ಕೊಂಡಿದ್ದು, ನಿಂದು ತಪ್ಪಿಲ್ಲ ನಂದು ತಪ್ಪಿಲ್ಲ, ಫಸ್ಟ್ ನಿನ್ನನ್ನು ನೀನು ಬ್ಲೇಮ್ ಮಾಡ್ಕೊಳ್ಳೋದನ್ನ ಬಿಡು, ನಿನ್ನ ಬ್ಲೇಮ್ ಮಾಡ್ಕೊಳ್ಳೋದನ್ನ ನೋಡಿ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಇವಳಿಗೆ ಸಾರಿನ ಕೇಳ್ತಾ ಇರೋದು ಮನ್ಸ್ಪೂರ್ವಕ ಮಾತಾಡ್ತಾ ಇರ್ತಾನೆ. ಇದು ಇವಳಿಗೆಲ್ಲ ಅರ್ಥ ಆಗ್ಬಿಟ್ಟು ಇವಳು ಕೂಡ ಸಾರಿನ ಕೇಳ್ಕೊಂಡು ಇಬ್ರು ಕೂಡ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅವ್ರ ಮಗ ಅಲ್ಲಿ ಸಿಗ್ತಾನೆ. ಅವನ ಶಿಸ್ತಾಗಿ ಮನೆಗೆ ಕರ್ಕೊಂಡ್ ಬರ್ತಾರೆ. ಇವನು ನೋಡ್ತಾನೆ ಇವ್ರ ತಂದೆ ತಾಯಿ ಒಂದೇ ಬಿಟ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಮತ್ತೆ ಸಿನಿಮಾ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಈಗ ಅಲ್ಲಿ ಫುಲ್ಲು ಸೀದಾ ಸಾದಾ ಹುಡುಗ ಆಗ್ಬಿಟ್ಟಿರ್ತಾನೆ, ಯಾರ ಜೊತೆ ಹೆಂಗ್ ಬೇಕೋ ಹಂಗೆ ಮಾತಾಡ್ತಾನೆ. ಮತ್ತೆ ಎಮಾನ ಬಾಯ್ ಫ್ರೆಂಡ್ ಇದನ್ನೆಲ್ಲ ಮುಂಚೆ ಅವನ ಕೂಡ ಸೀರಿಯಸ್ ಆದ ಮಾತಾಡ್ಬಿಟ್ಟು ಮಸ್ತಾಗಿ ಕ್ಲಾಸಿಗೆ ಬರ್ತಾನೆ. ಕ್ಲಾಸಲ್ಲೂ ಕೂಡ ಅವ್ರ ಟೀಚರ್ ನಮ್ಗೆ ಬೈತಿರ್ಬೇಕಾದ್ರೆ ಇವನು ಕೂಡ ವಾಪಸ್ ಅವ್ರಿಗೆ ರಿಟರ್ನ್ ಆಗಿ ಮಾತಾಡ್ಬಿಡ್ತಾನೆ. ಅವ್ರಿಗೂ ಕೂಡ ಅದು ಬೇಜಾರಾಗ್ಬಿಟ್ಟು ಅಲ್ಲೇ ಹೊಂಟೋಗ್ಬಿಡ್ತಾರೆ. ಇದನ್ನೆಲ್ಲ ಇವ್ರು ನೋಡ್ಬಿಟ್ಟು ಇವಳಿಗೆ ಬೇಜಾರಾಗುತ್ತೆ. ಮತ್ತೆ ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದಾಗ ಲಿಯಮ್ ಮಾತ್ರ ಸರಿಯಾಗಿ ಬೈತಾಳೆ, ನೀನ್ ಈ ತರ ಬದಲಾಗ್ತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ನಿನ್ನ ನಾನು ಲವ್ ಮಾಡಿದ್ದೆ, ನೀನ್ ತುಂಬಾ ಒಳ್ಳೆನು ಅಂತ, ಆದ್ರೆ ನೀನ್ ಇವಾಗ ಬದಲಾಗಿರೋದನ್ನ ನೋಡಿ ನನ್ ತುಂಬಾ ಬೇಜಾರಾಗಿದೆ, ಇನ್ಮೇಲೆ ನನ್ನ ಮಾತಾಡ್ಸಕ್ ಬರಬೇಡ ಅಂದ್ಬಿಟ್ಟು ಅವಳು ಕೂಡ ಬೈದ್ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಮತ್ತೆ ನೈಟ್ ಆಗ್ತಿದ್ದಂಗೆ ಲಿಯಮ್ ಅವ್ರ ತಮ್ಮ ಮತ್ತೆ ಇವ್ರ ಅಪ್ಪ ಅಮ್ಮನ ಜೊತೆ ಹೇಗೆ ಖುಷಿಯಾಗಿದ್ನ ಆ ವಿಡಿಯೋನ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಹಾಗೆ ನೋಡ್ತಿರ್ಬೇಕಾದ್ರೆ ಕ್ಯಾಬಿ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ಏನ್ ಮಾಡ್ತಿದ್ದೀನಿ ಅಂತ ಕೇಳಿದಾಗ, ಇಲ್ಲ ನನ್ನ ತಮ್ಮಂದು ವಿಡಿಯೋ ಹಳೆ ವಿಡಿಯೋಸ್ಗಳಿತ್ತು ನೋಡ್ಕೊಂಡ್ ಕೂತಿದ್ದೆ ಅಂದಾಗ, ನಿನ್ ತಮ್ಮ ಬೇರೆ ಇದ್ದಾನೆ ಅಂದಾಗ, ಹ್ಞೂ ಕಣ ಇದ್ದ, ಅವ್ನು ಸ್ವಲ್ಪ ದಿನದಿಂದ ಸತ್ತೋಗ್ಬಿಟ್ಟ ಅಂದಾಗ ಎಲ್ಲಾನು ಕೂಡ ಹೇಳ್ತಾ ಇರ್ತಾನೆ. ಮತ್ತೆ ಕ್ಯಾಬ್ ಹತ್ರ ಸಾರಿ ಕೇಳ್ತಾನೆ, ನಾನು ಅವತ್ತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ನಿನ್ನ, ನೀನು ಯಮನ ಬುಟ್ಟಿಗೆ ಹಾಕೋತಿದ್ದೆ ಅಂತ ನಾನು ಅನ್ಕೊಂಡೆ, ಆದ್ರೆ ನೀನು ಆ ರೀತಿ ಮಾಡ್ತಾ ಇರ್ಲಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಕೊಡು ಅಂತ ಹೇಳ್ತಾ ಇರ್ತಾನೆ. ಇವನು ಕೂಡ ಸರಿ ಬಿಡು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಯಮ ಏನಾಯ್ತು, ಯಮ ನಿನ್ನ ಯಾಕೆ ಬಿಟ್ಟೋದ್ಲು ಅಂದಾಗ, ಈ ರೀತಿ ಕ್ಲಾಸಲ್ಲಿ ಈ ತರ ಅನ್ಬಿಟ್ಟೆ ಅದಕ್ಕೆ ಅವಳು ನನ್ನ ಬಿಟ್ಟೋದ್ಲು ಅಂತ ಇರ್ತಾರೆ. ಮತ್ತೆ ನನ್ನ ಹಲ್ನ ನೀನ್ ಸರಿ ಮಾಡಿದಕ್ಕೆ ಥ್ಯಾಂಕ್ಸ್ ಕೊಡು ಅಂತ ಹೇಳ್ತಾ ಇರ್ತಾನೆ. ಥಿಯೇಟರ್ ಎಲ್ಲ ಹೋಗುದ ಅಂತ ಕೇಳಿದಾಗ ಅವ್ನು ವಾಪಸ್ ಹೆಲ್ಗ್ ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಈ ಕಡೆ ನಿಮ್ಗೆ ಹೆಲ್ನ ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ಈ ಸೇಟನ್ ಇದನ್ನ ನಿಜವಾದ ಒಂದು ಸೇಟನ್ನೇ ಅಲ್ಲ, ಇವನೊಬ್ಬ ಸೇಟನ್ ಒಬ್ಬ ಅಸಿಸ್ಟೆಂಟ್ ಆಗಿರ್ತಾನೆ, ಇವನು ಡೆಮಿಗೋಡ್ ಆಗಿರ್ತಾನೆ, ಇವನು ನಿಜವಾದ
ಮತ್ತೆ ಇನ್ನ ಸೀಟನ್ನು ಯಾವ್ದೋ ಒಂದು ಕೆಲ್ಸದ ಮೇಲೆ ಆಚೆ ಹೋಗಿರ್ತಾನೆ, ಅದಕ್ಕೋಸ್ಕರ ಇವನ್ನ ಕಳ್ಸಿರ್ತಾನೆ, ಇವನ್ನ ಒಂದು ಸೋಲ್ನ ತಗೊಂಬ ಅಂತ. ಆದ್ರೆ ನೋಡಿದ್ರೆ ಇವನು ಕೂಡ ನಾನು ತಗೊಂಬಂದಿದ್ದೀನಲ್ಲ ಅದ್ರಲ್ಲಿ ಏನ್ ತಪ್ಪೈತೆ ಅಂದಾಗ ಇವನು ತಗೊಂಬಂದಿರ್ತಾನಲ್ಲ ಲಿಯಮ್ ಸೋಲು, ಅದ್ರಲ್ಲಿ 3 ವಿಷಸ್ಗಳನ್ನ ಕೇಳಿರ್ತಾನಲ್ಲ ಅದ್ರಲ್ಲಿ 2 ವಿಷಸ್ಗಳು ಬೇರೆಯವ್ರಿಗೋಸ್ಕರನೇ ಕೇಳಿರ್ತಾನೆ. ಈ ಒಂದು ನರಕದ ರೂಲ್ಸ್ ಪ್ರಕಾರ 3 ವಿಷಸ್ಸು ಕೂಡ ಅವನ ಒಂದು ಸ್ವಾರ್ಥಕ್ಕೋಸ್ಕರ ಇಲ್ಲಾಂದ್ರೆ ಬೇರೆಯವ್ರನ್ನ ಹಾಳು ಮಾಡೋದಕ್ಕೋಸ್ಕರ ಕೇಳ್ಬೇಕಾಗಿರುತ್ತೆ. ಅವಾಗ ಮಾತ್ರ ಆ ಒಂದು ಸೋಲು ಕ್ಲೀನ್ ಆಗಿ ಇವ್ರಿಗೆ ಬರೋಕ್ ಸಾಧ್ಯವಾಗಿರುತ್ತೆ, ಇಲ್ಲಾಂದ್ರೆ ಇಲ್ಲ. ಇನ್ನು ಆ ಸೋಲು ಆ ಒಂದು ಲಿಯಮ್ ಹತ್ರನೇ ಇದೆ. ಕೊಟ್ಟಿರೋ ಒಂದು ಕೆಲಸ ಯಾವಾಗ ಮಾಡಕ್ ಬರಲ್ಲ ನಿನ್ಗೆ, ನೀನು ಡಿಮಿಗೋಡ, ನೀನ್ ಮಾಡಿರೋ ತಪ್ಪಿಂದ ನಿನ್ನ ಕೆಲ್ಸದಿಂದ ಕಿತ್ತಾಕ್ತಾ ಇದೀನಿ, ಇಲ್ಲಿಂದ ಹೋಗ್ತಾ ಇರು ನೀನು ಅನ್ಬಿಟ್ಟು ಆ ಒಂದು ನರಕಲ್ಲಿ ಹೋಗ್ತಿದ್ದ ಆಚೆಗೆ ಹಾಕ್ಬಿಡ್ತಾನೆ ಇವನ್ನ ಡೆಮಿಗಾಡ್ ನ. ಇದರಿಂದ ಇವನು ಕೂಡ ಆಚೆ ಬಂದ್ಬಿಡ್ತಾನೆ. ಮತ್ತೆ ವಾಪಸ್ ಇವನು ಲಿಯಮ್ನ ಮನೆಗೆ ಬರ್ತಾನೆ. ಲಿಯಮ್ನ ಮನೆಗೆ ಬಂದ್ಬಿಟ್ಟು ನೋಡು ನಾನು ನಿನ್ ಸೋಲ್ನ ತಗೊಳಕಾಗಲ್ಲ, ನಿನ್ ಸೋಲ್ನ ನಿಂಗೆ ವಾಪಸ್ ಕೊಟ್ಟಿದ್ದೀನಿ, ಇನ್ಮೇಲೆ ನೀನ್ ಜೀವನ ಮಾಡ್ಕೊಂಡು ಚೆನ್ನಾಗಿರು ಅಂತ. ಇವನು ಕೂಡ ನೀನ್ ನನ್ನ ಸೋಲ್ನ ತಗೊಂಡಿಲ್ಲ ಅಂದ್ಮೇಲೆ ನಾನೆಲ್ಲ ಯಾಕೆ ಅವ್ರ ರೀತಿ ರೂಢಾಗಿ ಬಿಹೇವಿಯರ್ ಮಾಡಿದೆ ಅಂದಾಗ ಅದು ನಿನ್ನ ಒಳಗಡೆ ಇರೋದಂತಹ ಒಂದು ಕ್ರೋಧ, ನಿನ್ನ ಮನ್ಸೊಳಗಡೆ ಆ ವ್ಯಕ್ತಿಗಳಿಗೆ ಈ ರೀತಿ ಅನ್ಬೇಕು ಅಂದ್ಬಿಟ್ಟು ನಿನ್ನ ಮನಸ್ಸಲ್ಲಿ ಯಾವಾಗ್ಲೂ ಇತ್ತು, ಅದು ನೀನ್ ಆಚೆ ಹಾಕಿದ್ಯಾ ಅಷ್ಟೇ ಅಂತ ಇವನು ಹೇಳ್ತಾ ಇರ್ತಾನೆ. ಇವನು ಸಡನ್ ಆಗಿ ಅವ್ನ ಟೋಪಿನ ಎತ್ತು ನೋಡಿದಾಗ ಗೊತ್ತಾಗುತ್ತೆ ಇವನು ನಿಜವಾದ ಸೇಟನ್ ಅಲ್ಲ ಅಂತ. ಅವನು ಕೂಡ ನಿಜ ಒಪ್ಕೊಂಡ್ಬಿಡ್ತಾನೆ, ನಾನು ನಿಜವಾದ ಸೇಟನ್ ಅಲ್ಲ, ನಾನೊಬ್ಬ ಡೆಮಿಗಾಡ್ ಅಂತ. ಮತ್ತೆ ನಿನ್ ಜೊತೆ ಇಷ್ಟು ದಿನ ಸುತ್ತಾಡಿದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು. ಆ ನರಕ ಲೋಕಕ್ಕಿಂತ ಈ ಭೂಲೋಕನೇ ತುಂಬಾ ಚೆನ್ನಾಗಿದೆ, ಅಲ್ಲಿ ನಿಜವಾಗ್ಲೂ ಯಾವನು ಹೋಗೋಕ್ಕೂ ಇಷ್ಟಪಡೋದಿಲ್ಲ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ಅದನ್ನೆಲ್ಲ ಬಗ್ಗೆ ಮಾತಾಡ್ತಾ ಇರ್ತಾನೆ. ಮಾತಾಡ್ಬಿಟ್ಟು ವಾಪಸ್ ಹೋಗ್ತಿರ್ಬೇಕಾದ್ರೆ ನೋಡು ನೀನ್ ಲಾಸ್ಟ್ ವಿಶ್ ಕೇಳಿದೆಲ್ಲ ಅದು ನಿಜ ಆಗ್ಲಿಲ್ಲ, ಯಾಕೆಂದ್ರೆ ಆ ವಿಶ್ ಪೂರ್ತಿ ಮಾಡೋಕ್ಕಿಂತ ಮುಂಚೆನೆ ನಿಮ್ ತಂದೆ ತಾಯಿ ಇಬ್ರು ಕೂಡ ಒಂದಾಗ್ಬಿಟ್ಟಿದ್ರು, ಈಗ ನಿನ್ಗೆ ಮತ್ತೊಂದು ಚಾನ್ಸ್ ಇದೆ, ನೀನ್ ಆ ವಿಷ್ನ ಕೇಳೋದಕ್ಕೆ ಅಂತ. ಇವನು ಕೂಡ ಆ ಲೆಟರ್ ಅಲ್ಲಿ ಇರೋ ಒಂದು ವಿಷ್ನೆ ನನ್ಗೆ ನಿಜ ಮಾಡ್ಬಿಡು ಅಂತ ಹೇಳ್ತಾನೆ. ಇವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವನು ಕೂಡ ಮತ್ತೆ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಇವ್ರ ತಂದೆ ತಾಯಿ ಎಲ್ಲ ಖುಷಿಯಾಗಿರ್ತಾರೆ, ಕುಕೀಸ್ ಎಲ್ಲ ಮಾಡ್ಕೊಂಡು ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ಲಿಯಮ್ ಕೂಡ ಆಚೆ ಬರ್ತಾನೆ. ಆಚೆ ಬಂದ್ಬಿಟ್ಟು ಕ್ರಿಸ್ಮಸ್ ಇದ್ರ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಇವ್ರ ತಮ್ಮ ಜೀವಂತವಾಗಿ ಬಂದ್ಬಿಟ್ಟಿರ್ತಾನೆ ಸ್ಪೆನ್ಸರ್. ಹೌದು, ಇವನು ಒಂದು ಲೆಟರ್ ಅಲ್ಲಿ ಅದನ್ನೇ ಕೇಳಿರ್ತಾನೆ, ನನ್ನ ತಮ್ಮ ನಿಜ ಬದುಕು ಬಂದ್ಬಿಟ್ರೆ ಸಾಕು, ನಾನು ಅದನ್ನೇ ಕೇಳ್ಕೊಡೋದು ಅಂತ. ಯಾಕಂದ್ರೆ ಇವ್ರ ತಂದೆ ತಾಯಿ ಯಾವಾಗ್ಲೂ ಕೊರಗ್ತಾ ಇರ್ತಾರಲ್ಲ ತನ್ನ ಮಗನ ಕಳ್ಕೊಂಡಿರೋದ್ರಿಂದ, ಹಾಗಾಗಿ ಇವನು ಈ ವಿಷಯ ಕೇಳಿರ್ತಾನೆ. ಇದರಿಂದ ಇವ್ರ ತಮ್ಮ ಸ್ಪೆನ್ಸರ್ ನ ವಾಪಸ್ ಕೊಟ್ಬಿಟ್ಟಿರ್ತಾನೆ. ಇದನ್ನ ನೋಡ್ಬಿಟ್ಟು ಇವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ತನ್ನ ತಮ್ಮ ಬದುಕಿರೋದನ್ನ ನೋಡಿ. ಮತ್ತೆ ಇವ್ರ ತಂದೆ ತಾಯಿಗೆಲ್ಲ ಏನ್ ಅನ್ಸಿರುತ್ತೆ ಅಂದ್ರೆ ಇವ್ನು ಸತ್ತೇ ಹೋಗಿಲ್ಲ, ನಮ್ಮ 2ನೇ ಮಗ ಇವ್ನು ನಮ್ ಜೊತೆನೆ ಇನ್ನೂ ಬದುಕೊಂಡ್ ಬಂದವನೆ ಅಂತ ಆ ರೀತಿ ಒಂದು ಫೀಲ್ ನ ಕೊಟ್ಟಿರ್ತಾನೆ ಅವನು ಡಿಮಿಗೋಡು. ಇದು ಲಿಯಮ್ಗೆ ಮಾತ್ರ ಗೊತ್ತಿರುತ್ತೆ. ಇವನು ತಮ್ಮ ನೋಡಿ ತುಂಬಾ ಖುಷಿ ಪಡ್ತಾನೆ. ಇವರು ಒಂದು ಫ್ಯಾಮಿಲಿಯಾಗಿ ಈಗ ಸೂಪರ್ ಆಗಿ ಇರ್ತಾರೆ. ಇವನು ಸೇಟನ್ಗೆ ಒಂದು ಥ್ಯಾಂಕ್ಸ್ ನ ಹೇಳ್ತಾನೆ. ಮತ್ತೆ ಇವನ್ಗೆ ಗ್ಯಾಬಿ ಕಡೆಯಿಂದ ಕಾಲ್ ಬರುತ್ತೆ. ಏನೋ ಕಾಲ್ ಮಾಡ್ಬಿಟ್ಟಿದ್ದೆ ಅಂದಾಗ, ನೋಡು ನಿನ್ ತಮ್ಮ ಸತ್ತೋಗಿರೋ ವಿಷಯನೆಲ್ಲ ಹೇಳ್ಬಿಟ್ಟು ನಾನು ತುಂಬಾ ಕನ್ವಿನ್ಸ್ ಮಾಡಿದೀನಿ, ನಿನ್ನ ಮತ್ತೆ ಲವ್ ಮಾಡೋ ರೀತಿ ಮಾಡಿದೀನಿ, ಪಟಾಯಿಸ್ಕೊ ಅಂತ ಹೇಳಿರ್ತಾನೆ. ಈ ನೋಡಿ ತಮ್ಮ ಬದುಕು ಬಂದ್ಬಿಟ್ಟಿದ್ದಾನಲ್ಲ ಮತ್ತೆ ಸುಳ್ಳು ಹೇಳ್ದಂಗ ಆಗ್ಬಿಡುತ್ತೆ ಅಂತ ಇಲ್ಲಿಗೆ ಈ ಮೂವಿನ ಮುಗಿಸ್ತಾರೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಬಿಡಬೇಕಾಗಿರೋದಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.